ಸಿಲಿಕಾನ್ ಸಿಟಿಯಲ್ಲಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಗನ್ ಮೊರೆ ಹಿಡಿದಿದ್ದಾರೆ. ರೌಡಿ ಶೀಟರ್ ಪವನ್ನನನ್ನ ಬರ್ಬರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಹಂತಕರ ಹೆಡೆಮೊರಿ ಕಟ್ಟಿದ್ದಾರೆ. ಅರೆಸ್ಟ್ ಮಾಡಲು ಹೋದಾಗ ಪೊಲೀಸರ ಮೇಲೆಗೆ ಅಟ್ಯಾಕ್ ಮಾಡಲು ಮುಂದಾಗಿದ್ದ ರೌಡಿ ರಂಜಿತ್ ಕಾಲಿಗೆ ಪೊಲೀಸರು ಗುಂಡು ನುಗ್ಗಿಸಿದ್ದಾರೆ. ಸಂಪಿಗೆಹಳ್ಳಿಯ ಅಮರ ಜ್ಯೋತಿ ನಗರ ಕಳೆದ ವಾರವಷ್ಟೇ ರಕ್ತ ಸಿಕ್ತವಾಗಿತ್ತು. ರೌಡಿ ಶೀಟರ್ ಪವನ್ ಎಂಬಾತನನ್ನ ಆತನ ತಾಯಿಯ ಕಣ್ಣೆದುರೇ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಲಾಗಿತ್ತು. ಹಳೆ ದ್ವೇಷ ಮತ್ತು ಕಪಿಲ್ ಕೊಲೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಿಕ್ಕೆ ನಡೆದ ಕೊಲೆ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿತ್ತು. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಹಂತಕರಿಗಾಗಿ ಬಲೆ ಬೀಸಿದ್ದ ಸಂಪಿಗೆಹಳ್ಳಿ ಪೊಲೀಸರಿಗೆ ಇವತ್ತು ಮುಂಜಾನೆ ಆರೋಪಿಗಳು ಎಲ್ಲಿದ್ದಾರೆ ಎಂಬ ಖಚಿತ ಮಾಹಿತಿ ಸಿಕ್ಕಿಬಿಟ್ಟಿತ್ತು. ಹೀಗಾಗಿ ಇನ್ಸ್ಪೆಕ್ಟರ್ ವೆಂಕಟೇಶ್ ನೇತೃತ್ವದ ತಂಡ ಕಾರ್ಯಾಚರಣೆಗೆ ಇಳಿದಿತ್ತು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಬಾಗಲೂರು ಸಮೀಪದ ನಿರ್ಜನ ಪ್ರದೇಶದಲ್ಲಿ ಪ್ರಮುಖ ಆರೋಪಿ ರಂಜಿತ್ ಅಡಗಿದ್ದಾನೆ ಎಂಬ ಮಾಹಿತಿ ಸಿಗ್ತಾ ಇದ್ದಂತೆ ಪೊಲೀಸರು ಸ್ಪಾಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಪೊಲೀಸರು ರೌಂಡ್ ಅಪ್ ಮಾಡ್ತಾ ಇದ್ದಂತೆಯೇ ಅಲರ್ಟ್ ಆದ ರೌಡಿ ರಂಜಿತ್ ತನ್ನ ಬಳಿ ಇದ್ದ ಡ್ರ್ಯಾಗರ್ನಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ. ಈ ವೇಳೆ ಮೊದಲು ಗಾಳಿಯಲ್ಲಿ ಗುಂಡು ಹಾರಿಸಿ ಸರೆಂಡರ್ ಆಗುವಂತೆ ಎಚ್ಚರಿಕೆ ನೀಡಿದ್ದಾರೆ. ಆದರೂ ರಂಜಿತ್ ಅದಕ್ಕೆ ತಲೆ ಕೆಡಿಸಿಕೊಂಡಿಲ್ಲ. ಕೊನೆಗೆ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ವೆಂಕಟೇಶ್ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಆರೋಪಿತರ ಪತ್ತೆಗಾಗಿ ಒಂದು 3 ತಂಡಗಳನ್ನ ಮಾಡಿ ಈ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಯಾರು ಮಾಡಿದ್ದಾರೆ, ಏನು ಕಾರಣಕ್ಕೋಸ್ಕರ ಅಂತಂದು ಪತ್ತೆ ಮಾಡಲಿಕ್ಕೆ ಅಂತಂದು ಒಂದು 3 ತಂಡನ ಮಾಡಿದ್ವಿ. ಅದರಲ್ಲಿ ಒಂದು ತಂಡದ ನೇತೃತ್ವನ ನಮ್ಮ ಸಂಪಿಗೆಹಳ್ಳಿ ಇನ್ಚಾರ್ಜ್ ಇನ್ಸ್ಪೆಕ್ಟ್ರು ವೆಂಕಟೇಶ್ ಅವರು ತಗೊಂಡಿದ್ರು. ಸೊ ಇವತ್ತು ಬೆಳಗಿನ ಜಾವ ಸುಮಾರು 6-6:30 ಅಷ್ಟೊತ್ತಿಗೆ ಅವ್ರಿಗೊಂದು ಮಾಹಿತಿ ಬರ್ತದೆ. ಬಾಗ್ಲೂರು ಲಿಮಿಟ್ಸ್ನಲ್ಲಿ ಒಬ್ಬ ಆರೋಪಿ ರಂಜಿತ್ ಅಂತಂದು ಆತ ಹೈಡ್ಔಟ್ ಮಾಡ್ಕೊಂಡಿದ್ದಾನೆ ಅಂತಂದು. ಸೊ ನಮ್ಮ ವೆಂಕಟೇಶ್ ಅವರು ಮತ್ತು ಇಬ್ಬರು ಸ್ಟಾಫ್ ಅವ್ರನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು, ಅರೆಸ್ಟ್ ಮಾಡಬೇಕು ಅಂತಂದು ಬಾಗ್ಲೂರು ಲಿಮಿಟ್ಸ್ನಲ್ಲಿ ಹೋಗಿರ್ತಾರೆ. ಹೋದಾಗ ಒಂದು ಸಣ್ಣ ರೂಮ್ ಟೈಪ್ ಇರುತ್ತೆ, ಅಲ್ಲಿ ಹೈಡ್ಔಟ್ ಮಾಡ್ಕೊಂಡಿರ್ತಾರೆ. ಸೊ ಇವರು ಅಲರ್ಟ್ ಮಾಡಿ ನೀನು ಆರೋಪಿತ ಇದೆಯಾ, ಸರೆಂಡರ್ ಆಗಬೇಕು, ಇಂಥ ಕೇಸ್ನಲ್ಲಿ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಆತ ಇಮಿಡಿಯೇಟ್ಲಿ ಒಂದು ಡ್ಯಾಗರ್ನ ಇಟ್ಕೊಂಡಿರ್ತಾನೆ. ಸೊ ಅದನ್ನು ತಗೊಂಡು ನಮ್ಮ ಸ್ಟಾಫ್ ಒಬ್ಬ ಹನುಮಂತು ಅಂತಂದು ಆತನಿಗೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅವ್ರಿಗೂ ಕೂಡ ಸ್ವಲ್ಪ ಇಂಜುರೀಸ್ ಆಗುತ್ತೆ. ಆಮೇಲೆ ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟ್ರು ಸರ್ವಿಸ್ ವೆಪನ್ನಲ್ಲಿ ಒಂದ್ಸಲಿ ಏರ್ ಫೈರ್ ಮಾಡಿ ವಾರ್ನ್ ಮಾಡ್ತಾರೆ. ಇವತ್ತು ಬೆಳಗ್ಗೆ 7 ಜನ ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ. ಈಗ ವಿಚಾರಣೆ ಮಾಡಿ ಅವ್ರ ಹೇಳಿಕೆಗಳನ್ನ ತಗೊಳ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೋಸ್ಕರ ಮಾಡಿದ್ದಾರೆ ಏನು ಎತ್ತ ಅಂತಂದು ಡಿಸ್ಕ್ಲೋಸ್ ಆಗ್ತದೆ. ಡಿಸ್ಕ್ಲೋಸ್ ಆದ ನಂತರ ತಾವು ಕೂಡ ಏನು ಹೇಳಿದ್ದೀರಿ ಅದನ್ನು ಕೂಡ ಪರಿಗಣನೆ ಮಾಡ್ತೀವಿ. ಸೊ ಯಾವ ಕಾರಣಕ್ಕಾಗಿದೆ ಅಂತಂದು ನಾನು ತಮಗೆ ಮತ್ತೆ ರಂಜಿತ್ ಬಿಟ್ಟು ಉಳಿದ ಆರೋಪಿಗಳಿದಾರಲ್ಲ ಸರ್, ಅವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ? ಅದರಲ್ಲಿ ಒಬ್ಬನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್. ಎಲ್ಲ ಒಂದೇ ಕಡೆಯವರ ಸರ್, ಇಲ್ಲ ಬೇರೆ ಬೇರೆ ಕಡೆಯವರ? ಎಲ್ಲರದು ಡೀಟೇಲ್ಸ್ ಕೊಡ್ತೀನಿ. ರಂಜಿತ್ ಮಾತ್ರವಲ್ಲದೆ ಈ ಕೊಲೆಗೆ ಸಾಥ್ ಕೊಟ್ಟಿದ್ದ ಉಳಿದ 5 ಆರೋಪಿಗಳನ್ನ ಪೊಲೀಸರು ಹೆಡೆಮೊರಿ ಕಟ್ಟಿದ್ದಾರೆ. ಪ್ರೇಮ್, ವೇಲು, ಅರುಣ್, ಪ್ರವೀಣ್ ಕುಮಾರ್ ಮತ್ತು ಕಾರ್ತಿಕ್ ಎಂಬಾತರು ಲಾಕ್ ಮಾಡಿದ್ದಾರೆ. ಸದ್ಯ 6 ಮಂದಿ ಆರೋಪಿಗಳು ಖಾಕಿ ಕಸ್ಟಡಿಯಲ್ಲಿ ಇದ್ದಾರೆ. ತಲೆಮರೆಸಿಕೊಂಡಿರುವ ಇನ್ನೊಬ್ಬ ಹಂತಕನಿಗಾಗಿ ಶೋಧ ಮುಂದುವರೆದಿದೆ. ಒಟ್ಟಿನಲ್ಲಿ ನೀವು ಲಾ ಆ್ಯಂಡ್ ಆರ್ಡರ್ ಕೈಗೆತ್ತಿಕೊಂಡ್ರೆ ನಾವು ಬುಲೆಟ್ ಮೂಲಕವೇ ಉತ್ತರ ಕೊಡ್ತೀವಿ ಎಂಬ ಖಡಕ್ ಸಂದೇಶವನ್ನ ಬೆಂಗಳೂರು ಪೊಲೀಸರು ರೌಡಿಗಳಿಗೆ ರವಾನಿಸಿದ್ದಾರೆ.